ಬೆಂಗಳೂರಿನ ನಿವಾಸ್ ನೌಕರರ ಪತ್ತಿನ ಸಹಕಾರ ಸಂಘದ ನಿಯಮಿತ ದಿನಾಂಕ 20/2/2026ರಂದು ಜರುಗಿದ ಚುನಾವಣೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 14(y)1ರ ಉಪಬಂಧಾನುಸಾರ ಈ ಕೆಳಕಂಡ ಅಭ್ಯರ್ಥಿಗಳಾದ ಶ್ರೀ ಹರ್ಷರಾಜ ಎಸ್ವಿ ಅಧ್ಯಕ್ಷರು ಮತ್ತು ಶಿವಣ್ಣ ಎನ್ ರವರು ವಿದ್ಯುಕ್ತವಾಗಿ ಆಯ್ಕೆಯಾಗಿದ್ದಾರೆ. ನಿಮಾನ್ಸ್ ಪತ್ತಿನ ಸಹಕಾರ ಸಂಘದ ಚುನಾವಣೆ 20ನೇ ತಾರೀಕು ಫೆಬ್ರವರಿಯಲ್ಲಿ ನಡೀತು. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತು. ಅಧ್ಯಕ್ಷರಾಗಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅಂಡ್ ಶಿವಣ್ಣ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅನದರ 5 ವರ್ಷಗಳ ಕಾಲ ನಾವು ಉತ್ತಮವಾದ ಆಡಳಿತ ಕೊಡುತ್ತೇವೆ ಎಂದು ನಾವು ಭರವಸೆ ಕೊಡ್ತೀವಿ. ಹಾಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರಿಗೂ ನಾನು ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಲಾಸ್ಟು ಏನು ಚುನಾವಣೆ ನಡೀತು 20ನೇ ತಾರೀಕು, ಅದರಲ್ಲಿ ನಾವು 13 ಜನ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ವಿ. ಇಂದು ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟು ಎಲೆಕ್ಷನ್ನು ಕಂಡಕ್ಟ್ ಆಗಿದೆ. ಸೊ ಅದರಲ್ಲಿ ಪ್ರೆಸಿಡೆಂಟಾಗಿ ಹರ್ಷರಾಜ್ ಅವರು, ವೈಸ್ ಪ್ರೆಸಿಡೆಂಟಾಗಿ ನಾನು ಶಿವಣ್ಣ ಅವರು ಎಲೆಕ್ಟ್ ಆಗಿದ್ವಿ. ಇದಕ್ಕೆ ಉತ್ತಮವಾಗಿ ಎಲ್ಲರೂ ಸ್ಪಂದನೆ ಕೊಟ್ಟು ಎಲೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಲಾಸ್ಟು ಕೂಡ ನಾನು ಬೋರ್ಡಲ್ಲಿ ಕೂಡ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದ್ದೇನೆ. ಈ ಸರಿನೂ ಕೂಡ ಉಪಾಧ್ಯಕ್ಷನ ಕೆಲಸ ಮಾಡಲಿಕ್ಕೆ ತುಂಬ ಉತ್ಸುಕ ಆಗಿದ್ದೀನಿ ಮತ್ತು ಅತ್ಯುತ್ತಮ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಜೊತೆ ಇರ್ತಕ್ಕಂಥ 13 ಜನ ಜೊತೆಲಿ ಕರ್ಕೊಂಡು ಒಂದು ಒಳ್ಳೆಯ ಉತ್ತಮ ಕೆಲಸ ಮಾಡಿ ಅತ್ಯುತ್ತಮ ಸ್ಥಾನವನ್ನು ಯಾವಾಗಲೂ ಎ ಗ್ರೇಡಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಸೊಸೈಟಿ ಇನ್ನೂ ಉತ್ತಮ ಗಾಣಕ್ಕೆ ತಗೊಂಡೋಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲ ಪ್ರತಿಯೊಬ್ಬ ಮೆಂಬರ್ಗೂ ಅನುಕೂಲ ಆಗುವಂತೆ ಬೇರೆ ರೀತಿಯ ಯಾವುದಾದ್ರೂ ಸೌಲಭ್ಯಗಳನ್ನ ಕೊಡಬೇಕು. ಆ ಸೌಲಭ್ಯಗಳನ್ನ ಕೊಡಲಿಕ್ಕೆ ಬೇರೆ ಬೇರೆ ಯಾವುದೇ ವಿವಿಧ ರೀತಿಯ ಸೌಲಭ್ಯಗಳನ್ನೆಲ್ಲ ಕೊಡಲಿಕ್ಕಾಗತ್ತಾ ಅಂತ ನೋಡ್ಬಿಟ್ಟು ಈ 5 ವರ್ಷದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಚೆನ್ನಾಗಿ ನಡ್ತೀವಿ. ಯಾವುದೇ ರೀತಿಯ ಎಲ್ಲ ರೀತಿಯ ಟ್ರಾನ್ಸ್ಪರೆನ್ಸಿ ಮತ್ತು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದೇ ರೀತಿ ನಡ್ಕೊಂಡು ಉತ್ತಮವಾಗಿ ನಡೆಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನಾವು 13 ಜನನು ಒಂದು ಲೆವೆಲಲ್ಲಿ ಇದ್ದನ್ನು ಹೋದ ವರ್ಷ ನೀವು ಇದರಲ್ಲಿ 4-5 ಜನ ಹೋದ ವರ್ಷ ಇದ್ದಿದ್ದು ಬೋರ್ಡ್ ಆಫ್ ಡೈರೆಕ್ಟ್ರಲ್ಲಿ ಈ ವರ್ಷನ ಆಯ್ಕೆ ಮಾಡಿದ್ದೀವಿ. ಆ 4-5 ಜನರಿಗೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ವಿಲ್ ಮೇಕ್ ಕೌಂಟು. ಆದ್ದರಿಂದ ಈ ಬರುವ ಒಂದು 5 ವರ್ಷನೂ ಇದನ್ನು ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಎಂಪ್ಲಾಯಿಗಳಿಗೆ ಏನು ನಮ್ಮಿಂದ ಏನು ಗೊತ್ತಿಲ್ಲ ಬರ್ದಂಗೆ ನಾನು ನೋಡಿಕೊಂಡು ಅವ್ರಿಗೆ ಏನೇನು ಕೆಲವು ಲೋನ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಓನ್ಲಿ ಪರ್ಸನಲ್ ಲೋನ್ ಸೋ ಫಾರ್ ವಿ ಆರ್ ಗಿವಿಂಗ್ ಓನ್ಲಿ ಪರ್ಸನಲ್ ಲೋನ್. ವಿ ಸ್ಟಾರ್ಟೆಡ್ ಟು ಇಶ್ಯೂವಿಂಗ್ ಬೇರೆ ಥರ ಲೋನ್ಗಳಲ್ಲಿ ಏನಾದರೂ ಇದ್ದರೆ ಇಲ್ಲ ಇರೋ ಲೋನನ್ನು ಎನ್ಹಾನ್ಸ್ ಮಾಡೋದಾಗಿದ್ದರೆ ಆಮೇಲೆ ಬರೋ ಲೋನ್ನ ರಿಕವರಿ ಹೆಂಗೆ ಮಾಡೋದಿದ್ದರೆ ಅದೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಡಿಜಿಟಲೈಸೇಜ್ ಮಾಡಿದ್ವಿ ಇವಾಗ. ಆಮೇಲೆ ನಮಗೆ ಲೀಗಲ್ ಅಡ್ವೈಸರ್ ಆಗಿ ಒಬ್ಬರು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅವ್ರದ್ದು ಡಿಫಾಲ್ಟ್ರನ್ನ ಹೆಂಗೆ ಕಲೆಕ್ಷನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮಗೆ ಬೈಲಾಸಲ್ಲಿ ಏನೇನು ತಿದ್ದುಪಡಿ ಬೇಕು, ಏನೇನು ನಮಗೆ ಮಾಡಿದ್ರೆ ಸಂಘಕ್ಕೆ ಇದು ಉಪಕಾರ, ಇದು ಯೂಸ್ಫುಲ್ ಆಗಿರ್ತದೆ. ಹಂಗಾಗಿ ಅದನ್ನು ಮಾಡಿಕೊಂಡು ನಾವು ಇದು ಮುಂದುವರಿಸ್ತೀವಿ. ಎಲ್ಲರೂ ಒಂದಾಗಿದ್ದು ಈ 5 ವರ್ಷನ ಜಯಗೊಳಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್. ಆನ್ 20th February 2026 ಎಲೆಕ್ಷನ್ ಇತ್ತು. ಅದರಲ್ಲಿ 13 ಜನ ಬೋರ್ಡ್ ಆಫ್ ಡೈರೆಕ್ಟ್ರಾಗಿ ಎಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಹರ್ಷರಾಜ ಸರ್ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದಾರೆ. ಆಮೇಲೆ ಇವತ್ತು 13 ಜನದಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಶಿವಣ್ಣ ಸರ್ ಬಂದಿದ್ದಾರೆ. ವಿ ವಿಲ್ ಬಿ ಟ್ರಾನ್ಸ್ಪರೆಂಟ್ ಟು ಅವರ್ ವರ್ಕ್. ವಿ ವಿಲ್ ಡೂ ವಾಟ್ ಎವರ್ ಗುಡ್ ಟು ದ ಎಂಪ್ಲಾಯೀಸ್. ವೆಲ್ಫೇರ್ ಆ್ಯಕ್ಟಿವಿಟೀಸ್ ವಿ ವಿಲ್ ಡೂ ಇಟ್ ಫಾರ್ ದ ಆಲ್ ಎಂಪ್ಲಾಯೀಸ್. ಥ್ಯಾಂಕ್ ಯು.